ಯಾರೆಲ್ಲ ಈಗ ಅರಭಾಷೆ ಆಗಿರ್ಬೋದು ಅಥವಾ ನಮ್ಮ ಈ ಕಡೆ ಎಲ್ಲ ಅಲ್ಲದೆ ಬೇರೆ ಯಾರು ನೋಡ್ತಾ ಇದ್ರೆ ಮಿಥುನ್ ಅಂತ ಹೇಳಿದ್ರೆ ಆಕ್ಚುಲಿ ಒಂದು ಡ್ರಾಮಾ ಆರ್ಟಿಸ್ಟ್. ಡ್ರಾಮಲ್ಲಿ ಸಕ್ರಿಯವಾಗಿ ತೊಡಗಿತ್ತವಳ. ಈಗ ರಂಗಭೂಮಿ ಕಲಾವಿದ, ರಂಗಭೂಮಿ ಕಲಾವಿದ ಅಲ್ಲ. ನಿನ್ನ ಹೆಸರೇ ಮಿಥುನ್ ಕುಮಾರ್ ಸೋನ್ನ ಅಂತ ಬಂದದಲ್ಲ. ಸೋನಪಂಡ ಏರಿಯಾ, ಸೋನಪಂಡ ಏರಿಯಾ ಭಯಂಕರ ಕೇಳುದು. ನಾ ಹೋಗೋ ದ್ವಾರಿಲಿ ಈಗ ನನ್ನ ಫಿಲ್ಮ್ ಆರ್ಟಿಸ್ಟ್ ಫೀಲ್ಡ್ ಆದ ಕಾರಣ ಇದು ಕೆಲವೊಂದಕ್ಕೆ ಮಾತ್ರ ಸೂಟ್ ಆದ. ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ ಕೊಟ್ಟವೆ, ಪಾಸಿಟಿವ್ ಕ್ಯಾರೆಕ್ಟರ್ ಗಳ ನಮ್ಮ ಹುಡುಕುದೇ ಇಲ್ಲ. ನಾನು ಈ ಕೆಲವು ಸೀರಿಯಲ್ ಆಡಿಷನ್ ಗಳೆಲ್ಲ ತುಂಬಾ ಕೊಟ್ಟೆ. ಗಡ್ಡ ತೆಗೆದು ಒಂದು ಫೋಟೋ ಕೊಡಿ, ಗಡ್ಡ ಕೂದಲು ತೆಗೆದು ಬಿಡೋಣ ಅಂತ. ಗಡ್ಡ ತೆಗೆದು ನನ್ನ ಪ್ರಕಾರ ನೀ ಗಡ್ಡ ತೆಗೆಯೋದು ಬೇಡ ಅಂತ. ಒಂದು ಕನ್ನಡ ಮೂವಿ ಶೂಟ್ ಆಗ್ತಾ ಉಂಟು, ಅದು ಮುಗ್ದಂಗೆ ಈಗ ನೀನ್ ಮಾಡ್ತಾನೆ. ಒಂದು ಕನ್ನಡ ಮೂವಿಲಿ ಆಕ್ಟರ್ ಆಗಿ ಮಾಡ್ತಾಳೆ. ಅಂದ್ರೆ ದೊಡ್ಡ ಪ್ರೊಡಕ್ಷನ್, ಅಂದ್ರೆ ಸಣ್ಣಾಗಿ ಯಾರು ನಾವು ಒಳ್ಳೆ ಅಂತ ಒಂದ್ ಕಡೆ ಗುರುತಿಸ ಯಾವ ಫಿಲ್ಮ್ ಎಲ್ಲ ಹೇಳಿ ಇಲ್ಲ, ಅದು ಹೇಳಿಕೆ ಫಸ್ಟ್ ಗೆ ಕಳಿಸಿ ಹೇಳಿಕೆ ಇಲ್ಲ ಅಂತ ಹೇಳಿದ್ರೆ ಈಗ ನಿಮ್ಗೆ ಅದು ಶಾಂತಂ ಪಾಪ ಇಡೀ ಫ್ಯಾಮಿಲಿ ಟಿವಿ ಮುಂದೆ ಖುದ್ದು ಪ್ರತಿಯೊಬ್ಬ ನಂಗೆ ಅದಿನ ಒಂದು ಸಾಧಾರಣ ಟಿವಿಯಿಂದ ಫೋಟೋ ತೆಗೆದು ಕಳ್ಸಿರೋ ನಾವು ಮಾಡ್ದಾರ ನೋಡ್ದಲ್ಲ, ಅದೇ ಒಂದು ತುಂಬಾ ಖುಷಿ. ಈ ಊರ್ನವರ ಮೇಲೆ ಅಭಿಮಾನ, ಅದೊಂದು ತುಂಬಾ ಅಭಿಮಾನ ಸಿಕ್ಕಿತ್ತು. ಅದೇ ಹೌದು, ನಾವು ಯಾವಾಗ ಸಕ್ಸಸ್ ಕಂಡವೆ ಆಗ ನಮ್ಗೆ ಸಪೋರ್ಟ್ ಆಟೋಮೆಟಿಕ್ ಸಿಕ್ಕಿದೆ ಅಂತ. ನಾವು ಯಾವತ್ತು ನಮ್ಮ ಸಕ್ಸಸ್ ಕಡೆ ಗಮನ ಕೊಡಬೇಕು. ಸಕ್ಸಸ್ ಸಿಕ್ಕಿದ್ರೇನೆ ನಮ್ಗೆ ಸಪೋರ್ಟ್ ಜಾಸ್ತಿ ಬರುತ್ತೆ. ಈಗ ಎಲ್ಲ ಹೇಳ್ವೆ ನೆಗೆಟಿವ್ ಮಾತಾಡ್ದಲೆ ನಾವು ಮೇಲೆ ಬಂದಂತ ಆತರ ಹಾಕಿಬೋದು. ನಮ್ಮಂದಲೇ ಮೇಲೆ ಬೇಕು. ನೆಗೆಟಿವ್ ಮಾತಾಡ್ದ ನಾವು ಮೇಲೆ ಬೇಕು. ಅದಕ್ಕೆ ನೆಗೆಟಿವ್ ಮಾತಾಡ್ದನ ಆದಷ್ಟು ನಾವು ನೆಗ್ಲೆಕ್ಟ್ ಮಾಡ್ರೇನೆ ಬೆಟರ್. ಅಷ್ಟೇ. ನಂಗೆ ಮೊದಲ ಗುರು ಹೇಳ್ರೆ, ಒಂದು ರಂಗಭೂಮಿಲಿ ಮೊದಲ ಗುರು ಹೇಳ್ರೆ ನಾವು ಅವರನ್ನೇ ತಕೊಂಡು. ಓಕೆ ಮಿಥುನ್, ನಾವು ಸಾಧಾರಣ ಈಗ ಡೈರೆಕ್ಟ್ ನಿಮ್ದು ಅಂಬೆ ನಾಟಕಕ್ಕೆ ಹೋಗಿ ನಮ್ಮ ಊರಿಗೆ ಬಂದ. ಆಕ್ಚುಲಿ ನಾ ಮಾತಾಡಿಕೊಳ್ತದೆ ಈಗ ನಾಟಕ ಈ ತರ ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ನಿಂಗೆ ಫಸ್ಟ್ ಗೆ ಯಾವ ರೀತಿಯಿಂದ, ಅಂದ್ರೆ ಈಗ ನಾಟಕ ಮಾಡೋ ಕೂತ ಹೇಳುವಂತದ್ದು ನಿಂಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾವ ರೀತಿ ಅಂತ? ಹಂಗೆ ಇಲ್ಲ, ನಂಗೆ ಫಸ್ಟ್ ಸಿನಿಮಾ ಹುಚ್ಚು ಬಂದದ್ದು. ಸಿನಿಮಾ ಹುಚ್ಚು ಈಗ ನಾರ್ಮಲ್ ಆಗಿ ಈಗ ಆಕ್ಟ್ ಮಾಡೋಕೆ ಬಾಧೆ ಅದು ಸಿನಿಮಾ ಅಂತ ಹೇಳಿದ್ರೆ ಇಷ್ಟ ತುಂಬಾ. ಸಿನಿಮಾ ಹುಚ್ಚು ಸ್ಟಾರ್ಟ್ ಇದೆ. ಈಗ ಹೆಂಗೆ ಶುರು ಆಗ್ತದೆ, ನಾ ಮಂಗ್ಳೂರ್ಲಿ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ. ಒಂದು ಪೇಪರ್ಲಿ ಒಂದು ಆಡ್ ಬಂದಿತ್ತು, ಕಲಾವಿದರು ಬೇಕಾಗಿದ್ದಾರೆ. ಈಗಾದ್ರೆ ವಾಟ್ಸಪ್ ಅಲ್ಲಿ ಸಿಕ್ಕಿದೆ. ವಾಟ್ಸಪ್ ಇತ್ತು ಅದು. ನಂಗೆ ಪೇಪರ್ ಕಟ್ಟೆ ಸಿಕ್ಕಿದೆ ಅದನ್ನು. ಅದೊಂದು ಮಂಗಳೂರಿನ ಲುಂಗಿ ಫಿಲ್ಮ್. ಓಕೆ, ಈ ಫಿಲ್ಮ್ ನಾನು ನೋಡಿ ಇಲ್ಲ, ನಾ ಅದ್ರಲ್ಲಿ ಇಲ್ಲೇ. ನೀ ಇಲ್ಲೇ ಬಟ್ ನಾ ಫಿಲ್ಮ್ ನೋಡಿ. ಆ ಲುಂಗಿ ಫಿಲ್ಮ್ ಇದ್ ಬಂದಿತ್ತು, ಡ್ಯಾನ್ಸರ್ ಬೇಕು. ಲೇಡಿ ಹಿಲ್ಲಲ್ಲಿ ಒಂದು ಕಡೆ ಡ್ಯಾನ್ಸ್ ಕಲ್ಸುದು. ಅದರ ಬ್ಯಾಕ್ ಗ್ರೌಂಡ್ ಹೀರೋನ ಹಿಂದೆ, ಹೀರೋಯಿನ್ ಹಿಂದೆ ಕುಣಿಯೋ ಡ್ಯಾನ್ಸರ್ ಅವರ ರೆಡಿ ಮಾಡುದು. ನಾನೇನು ಮಾಡಿದೆ, ಅದು ಫಿಲ್ಮ್ ಫ್ರೀ ಆಗಿ ಕಲ್ಸುದು ಡ್ಯಾನ್ಸ್. ಹೋದೆ ಥಿಯೇಟರ್ ಬಂದವೆ ಆತರ ಇಂಟ್ರೆಸ್ಟ್ ಹೋದೆ. ಹೋಗಿ ಸ್ಟಾರ್ಟಿಗೆ ಲುಂಗಿ ಫಿಲ್ಮ್ ಈಗ ಹೋದೆ, ಪ್ರಾಕ್ಟೀಸಿಗೆ ಹೋದೆ. 1 ವಾರ ಹೋದೆ. ಒಬ್ಬೊಬ್ಬನೆಲ್ಲ ಸತಾವಳ ಬಾಕಿ ಅದು ಗೊತ್ತಲೇ ಏನೋ, ನಂಗೂ ಮೂಡ್ ಆಫ್ ಆತಲ್ಲಿ, ಯಾಕೋ ಇಷ್ಟ ಆತ್ಲೆ ಬರೀ ಡ್ಯಾನ್ಸ್ ಹಿಂಬತ್ತು 1 ಗಂಟೆ ಡ್ಯಾನ್ಸ್ ಕಲ್ಸುವೆ. ಹಂಗೆ ಅದ್ರ ಬಿಟ್ಟೆ. ಮತ್ತೆ ನಮ್ಮ ಸಿಚುವೇಶನ್ ಹಂಗೆ. ಕೆಲಸದ ವರ್ಕ್ ಮಾಡ್ತೇವೆ, ಅವು ಯಾವ್ದೋ ನಿಧಾನಕ್ಕೆ ಮಾಡುದು ಆತರ ಎಲ್ಲ ಸಿಚುವೇಶನ್ ಅಡ್ಜಸ್ಟ್ ಆತ್ಲೆ. ಅಷ್ಟಕ್ಕ ಫೇಸ್ಬುಕ್ ನಂಗೆ ಒಬ್ಬ ಕೇಳ್ದ, ನೀವು ನಿಮ್ ಲುಕ್ ನೋಡ್ರೆ ನೀವು ಫಿಲ್ಮ್ ಎಲ್ಲ ಮಾಡಕಲ್ಲ ಅಥವಾ ಒಂದು ಅನ್ನೋನ್ ಪರ್ಸನ್ ಮೆಸೇಜ್ ಬರ್ತದೆ. ಅಲ್ಲ, ಈಗ ಲುಂಗಿದ ಅಲ್ಲಿಗೆ ನಿಂತದ್ದು ಸ್ಟಾರ್ಟ್ ಗೆ ಮಾಡುದು ಫ್ಲಾಪ್. ಯಾವ್ದೇ ಹೋದ್ರು ಕೂಡ ಸ್ಟಾರ್ಟ್ ಮಾಡುದು ಫ್ಲಾಪ್ ಆದ್ರೆ ನೆಕ್ಸ್ಟ್ ಗೆ ಏನಾದ್ರು ಅದ್ 2ನೇದಾತ್. ಹಂಗೆ ಆ ಕೆಲ್ಸನ ಬಿಟ್ಟು ಬೆಂಗಳೂರು ಹೋದೆ. ಯಾವ್ದು ಈಗ ಫೇಸ್ಬುಕ್ ಇದಲ್ಲ, ಫೇಸ್ಬುಕ್ ನಂಬಿ ಹೋದೆ. ಫುಲ್ ಫೈಲ್ ಅಲ್ಲಿ ಏನಿಲ್ಲ. ಅಲ್ಲಿ ಹೋಗಿ ನಿಂಗೆ ಚಾನ್ಸ್ ಕೊಟ್ಟೆ ಅಂತ ಹೇಳ್ದ ಖುದ್ದ ನೀವೊಂದು 2 ಲಕ್ಷ ಎಲ್ಲ ಕೊಟ್ರೆ ದುಡ್ಡು ಒಂದ್ ಲೆವೆಲ್ ತಗೊಂಡ್ ಹೋಗ್ಬೋದು. ಆಮೇಲೆ ನೀವು ಫುಲ್ ಬಿಸಿ, ನೀವು ನಮ್ ಕೈಗೆ ಸಿಗಲ್ಲ ಅಂತೀರಾ. ಸ್ಕ್ಯಾಮ್ ತರ ಇದು ಚೂರು ಒಳ್ಳೆ ಇಂಟ್ರೆಸ್ಟ್ ಉಂಟಾ ಅಂತ. ಅಂದ್ರೆ ಈಗ 2 ಲಕ್ಷ ಕೇಳುವೇನಾ ಈ ತರ ಆಕ್ಟ್ ನಿನ್ನ ಒಂದು ಹೀರೋ ಮಾಡು. ಆಕ್ಚುಲಿ ಅವು ಎಂತ ಅಂದ್ರೆ ಅವ್ರದ್ದು ಏನಾದ್ರು ಹಿಸ್ಟ್ರಿ ಉಂಟಾ? ಅಂದ್ರೆ ಪ್ರೊಡಕ್ಷನ್ ಎಲ್ಲ ಇತ್ತು, ಒಂದು ಶೂಟಿಂಗ್ ಆಗ್ತಾ ಇತ್ತು. ನಾ ಹೋಗೋ ಸೆಟ್ ಅಲ್ಲಿ ಈಗ ಮಾಡ್ತಾ ಇದ್ದಾನ, ನಾ ಹೋಗಿ ಮಾಡ್ತಾ ಇದ್ದ. ಟ್ರೈನ್ ಎಲ್ಲ ಇತ್ತು ಪಕ್ಕ. ಅದೇ ಇದೆ, ಯಾರಿಗ್ ಗೊತ್ತ ಅವು ಇನ್ನೇ ಫ್ರಾಡ್ ಮಾಡ್ತಿದ್ದಾನೆ ಯಾರಿಗ್ ಗೊತ್ತಿ. 4 ಜನ ಚಿಕನ್ ಒಂದಿನ ಶೂಟ್ ಮಾಡಿ ನನ್ನಂಗೆ ಯಾರು ಬೇರೆ ಬಂದಿದ್ದಾರೆ ಅದು ಗೊತ್ತಲೇ. 2 ಲಕ್ಷ ಒಂದಿನ ಶೂಟಿಂಗ್ ಅಲ್ಲ, 30,000 ಖರ್ಚಲ್ಲಿ ಮುಗಿಯೋದು.
ನಾನು ಹಾಕಿಲ್ಲ ಹಂಗೆ ಒಂದ್ 2-3 ಕಡೆ ಹೋದೆ. ಇದು ಅದು ಅಲ್ಲಿಗೆ ನಿಲ್ಸಿದೆ, ಬೆಂಗಳೂರಿಗೆ ಹೋಗಿ ಸೀದಾ ಮತ್ತೆ ಇಲ್ಲ ಬಾಟ್ಲೆ ಅಲ್ಲೇ ಇದ್ದೆ. ಅಲ್ಲೇ ಒಂದ್ 2 ವರ್ಷ ಸಣ್ಣಾಗಿ ಬೇರೆ ಏನೋ ಕೆಲಸ ಮಾಡಿಕೊಂಡು ಬೇರೆ 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 ಟ್ರೈ ಮಾಡಿದೆ. ಇಲ್ಲ ಎಲ್ಲ ಇದು ಏಣೆ ಬರ ಅಂದ್ರೆ ಇದೇ ತರ ಇಂಟರ್ವ್ಯೂ ಹೋದು ಬಾದು ಮತ್ತೆ ಈ ಆಡಿಷನ್ ಹೋದರೆ ಸುಮ್ಮನೆ ಆಡಿಷನ್ ಅಂತ ಹೇಳುವಂತದ್ದೇ. ಆಗ ಈಗಳು ಕೆಲವು ಆಡಿಷನ್ ಫೇಕ್ ಆಗಿ ಬಂದವೆ, ಪಬ್ಲಿಸಿಟಿಗೆ ಬೇಕಾಗಿ ನಾವು ಆರ್ಟಿಸ್ಟ್ ಬೇಕು ಅಂತ 100 ಜನ ಕರ್ಸುವೆ, ಆಡಿಷನ್ ಮಾಡ್ರೆ ನೋಡುದೇ ಇಲ್ಲ. ಆಡಿಷನ್ ನಾವು ಮಾಡೋಕು ಕ್ಯಾಮರಾ ಇಸಿ ಬಿಟ್ಟವೆ, ಆಯ್ತೇನಪ್ಪ ಸರಿ ಹೇಳ್ತೀವಿ ಹಂಗೆಲ್ಲ ಇದೆ. ಅಂದ್ರೆ ಈಗ ಎಷ್ಟೋ ಜನ ಕರ್ಸುವೆ, ಅದಕ್ಕೊಂದು ಆಡಿಷನ್ ಗೆ ಜನ ಬೇಕು ಅಂದ್ರೆ ತುಂಬಾ ಜನ ಬಂದವೆಲ್ಲ, ಪಬ್ಲಿಸಿಟಿ ಅದೇ ಈ ಮೂವಿ ಆಗ್ತಾ ಉಂಟು, ಈ ಮೂವಿ ಆಗ್ತಾ ಉಂಟು. ನಂಗೆ ಇದು ಮೈಂಡಿಗೆ ಗೊತ್ತಿಲ್ಲ. ಅಂದ್ರೆ ಈಗ ಪಬ್ಲಿಸಿಟಿಗೋಸ್ಕರನೇ ಈ ತರ ಆಡಿಷನ್ ಮಾಡುವಂತ ಜನಗಳ ಜಾಸ್ತಿ ತರಿಸುತ್ತ. ಹಂಗೆ ಇದೆಲ್ಲ ಅದೇ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಒಂದು ಫಿಲ್ಮ್ ಆತಿತ್ತು, ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದೆ. ಬೆಂಗಳೂರಿನ ಮಂಗಳೂರಿಗೆ ಬಂದೆ. ಆ ಫಿಲ್ಮಿಗೆ ಬಂದೆ, ಶೂಟಿಂಗ್ ಆತು, 1 ವಾರದ ಶೂಟಿಂಗ್ ಆತು, ಎಲ್ಲ ಮುಕ್ತು. ಹಂಗೆ ವಾಪಸ್ ಹೋದೆ. ಮತ್ತೆ ತುಳು ಮೂವಿ ಒಳ್ಳೆ ಮೂವಿ. ಅಂದ್ರೆ ನಾನು ಕಾಣುವಂತದಲ್ಲ, ಅಂತೂ ನಾ ಒಳ್ಳೆ ತಿಳಿ ಗೊತ್ತಾಗಿ ಹೋಗಿದ್ದ, ಥಿಯೇಟರ್ ನೋಡಿಕ್ ಹೋಗಿದ್ದ. ಅಂದ್ರೆ ಈಗ ಫಸ್ಟ್ ಫಿಲ್ಮ್ ನಿಂದು ತುಳು ಆಕ್ಟ್ ಮಾಡಿದ್ದ ಬಂದಿತ್ತ? ಹೌದು, ಎನ್ನ ಮೂವಿ, ವಿಶ್ವನಾಥ್ ಕೋಡಿಕಲ್ ಅವರ ಡೈರೆಕ್ಷನ್ ಬಂದು. ಕೆಲವೆಲ್ಲ ಹೇಳುದು, ಓ ಮಿಥುನ್ ನೀ ಕಂಡಳೆಯ, ಚೂರ್ ಅರ್ಶಿಣ ಕಲರ್ ಶರ್ಟ್, ಚೂರ್ ಬ್ಲರ್ರಿಯ ಮೊರೆ ಚೂರ್ ಕಂಡುಟ್ಟು. ನಮ್ ಕೊಲ್ಲಮುಗಿರೋದು ಕೆಲವು ನೋಡ್ಲಲ್ಲಿ ಮಂಗಳೂರಲ್ಲಿದ್ದು, ಆಗ ನೋಡಿದ್ದ. ನಮ್ಮ ಪರಿಚಯ ಇದ್ದವು, ನಮ್ಮ ಅಲ್ಲಿ ಮಂಗಳೂರು ಹಕ್ಕಲ್ಲಿದ್ದವೆಲ್ಲ ನೋಡಿದ್ದ. ಅದಾದ ಮೇಲೆ ನೆಕ್ಸ್ಟ್ ಯುವರತ್ನ ಫಿಲ್ಮ್, ಪುನೀತ್ ರಾಜ್ಕುಮಾರ್ ಯುವರತ್ನ ಫಿಲ್ಮ್. ಅಂದ್ರೆ ಅದರಲ್ಲಿ ಕೂಡ ಜೂನಿಯರ್ ಆರ್ಟಿಸ್ಟ್. ಅದರಲ್ಲಿ ನಾನು ನಮ್ಮ ದೀಕ್ಷಿತ್ ಉಂಟಲ್ಲ ಕುಂತೂರು ಪದವು, ನಾವಿಬ್ಬರು ಪರಿಚಯ ಇದ್ದಿ ಯುವರತ್ನಲ್ಲಿ. ಅವನು ಅಲ್ಲಿಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದು, ನಾನು ಜೂನಿಯರ್ ಆರ್ಟಿಸ್ಟ್. ಒಟ್ಟಿಗೆ ಬ್ಯಾನರ್ ಇಟ್ಕೊಂಡೆಲ್ಲ ಹೋಗೋಣ. ಈ ಅವನು ಕೂಡ ಓಕೆ. ದೀಕ್ಷಿತ್ ಯಾರು ಅಂತ ಹೇಳಿದ್ರೆ ಕಾಮಿಡಿ ಕಿಲಾಡಿಲಿ ದೀಕ್ಷಿತ್ ಕುಂತೂರು ಪದ ಅಂತ ಕಾಮಿಡಿ ಕೂಡ ಒಳ್ಳೆ ಮಾಡ್ತಾ ಉಂಟು. ಅವನ್ ಮತ್ತು ನೀನು ಯುವರತ್ನ ಫಿಲ್ಮ್ ಅಲ್ಲಿ ಪರಿಚಯ. ನೀವು ಈಗ ಅಂದ್ರೆ ಪ್ರಕಾಶ್ ರಾಜೋಳಲ್ಲ, ಅವರ ಹಿಂದೆ ನಾವು ಅವು ಪ್ರೊಫೆಸರ್, ನಾವು ಸ್ಟೂಡೆಂಟ್ ಕಾಲೇಜ್ ಪ್ರತಿಭಟನೆ ಮಾಡುದು. ಒಳಚಿಲ್ ಶ್ರೀನಿವಾಸ್ ಕಾಲೇಜ್, ಮತ್ತೆ ಮಂಗಳೂರಿನ ಅಡ್ಯಾರು ಸಹ್ಯಾದ್ರಿ ಕಾಲೇಜ್, ಮತ್ತೆ ಮಂಗಳೂರು ಕಾಲೇಜ್ ಈ ಕಡೆ ಅಲ್ಲಿ 3 ಕಡೆ ಲೊಕೇಶನ್ ಅಲ್ಲಿ ಶೂಟ್ ಆಗಿತ್ತು. ಮತ್ತೆ ಸುರತ್ಕಲ್ ಬೀಚ್ ಒಂದು ಆಗಿತ್ತು. ಬೀಚ್ ಆ ಪೊಯ್ಯದ ಮೇಲೆ ಅವಳ ಚಿತ್ರ ಬಿಡಿಸಿ ಬಹಿಷ್ಕಾರ ಹಾಕುದು, ಆ ಸೀನ್ಲೆ ನಾವು ಹೇಳ ಅದು ಸ್ಕ್ರೀನ್ ಶಾಟ್ ಹೊಡೆದು ನೀವು ಅಲ್ಲಿ ಪಾಸ್ ಮಾಡಿ ಖುದ್ದು ನೋಡ್ರೆ ಮಾತ್ರ ಕಾಂಬೋದು. ಮತ್ತೆ 10ರೊಟ್ಟಿಗೆ ಅನ್ನೋದು ಗೋಯಿಂದ ಅದು ಕಣ್ಣು ಮುಚ್ಚಿಬಿಟ್ಟಿಗೆ ಹೋಗೋ ಸೀನ್ಗೆ. ಬಟ್ ಈ ಕ್ರೇಜ್ ಅಂದ್ರೆ ಈಗ ಕ್ರೇಜ್ ಅಂತಲ್ಲ, ಈ ಒಂದು ಹಾಬಿ ಅಥವಾ ಇಂಟ್ರೆಸ್ಟ್ ಇರುತ್ತೆ ಏನು ಫಿಲ್ಮ್ ಅಲ್ಲಿ ಹೋಗು ಅಥವಾ ನಾಟಕ ಮಾಡೋಕು ತಿಳ್ಕೊಂಡ್ರೆ ನಮಗೆ ಅಷ್ಟು ಸಣ್ಣ ಅವಕಾಶ ಸಿಕ್ಕಿದ್ರು ಖುಷಿ. ಹೌದು. ಆಮೇಲೆ ಗರುಡ ಗಮನ ವೃಷಭ ವಾಹನ, ಅದರಲ್ಲಿ ಜೂನಿಯರ್ ಆರ್ಟಿಸ್ಟ್. ಅದರಲ್ಲಿ ಈ ರಾಜ್ ಶೆಟ್ಟಿ ಒಂದು ಮರ್ಡರ್ ಮಾಡಿ ಬಂದ ಬಸ್ ಒಳಗೆ ಓಡಿ ಬಂದು, ಅದು ಶೂಟಿಂಗ್ ನಮ್ಮ ಮಂಗಳೂರಿನ ಅಲ್ಲಿ ಖದ್ರಿ ಪಾರ್ಕಲ್ಲಿ ಶೂಟಿಂಗ್ ಆಗ್ತಿದ್ದ ರೋಡ್ ಸೈಡ್. ಅವು ಕೊಂದು ಬಂದು ಹೊರಗೆ ಬಂದು ಬಸ್ ಸ್ಟ್ಯಾಂಡ್ ಕೂದ್ದವೆ, ಪೊಲೀಸ್ ಬಂದವೆ. ಆ ಹೆಣನ ತೆಗ್ದು ಏನ್ ಆಂಬುಲೆನ್ಸ್ ಹಾಕೋಸಿನ್ ಉಂಟು, ಆಂಬುಲೆನ್ಸ್ ಹಾಕೋದೇ ಹಾಕಿ ಡೋರ್ ಹಾಕುದು. ಹೌದಾ? ಅದು ಕಣ್ಮುಚ್ಚಿ ಬಿಡಿಕನ ಕಟ್ ಔಟ್. ಅದು ಯಾರ ತ ಗೊತ್ತೇ ಆದಿಲ್ಲ. ಆಂಬುಲೆನ್ಸ್ ಡೋರ್ ಹಾಕಲ್ಲ, ಅದ್ರ ಪಾಸ್ ಮಾಡಿ ಹಿಂಗೆಲ್ಲ ಮಾಡಿ ಹೋಗಿ ನೋಡೋದು. ಅದ್ರಲ್ಲಿ ಆ ಸೀನಿಗೆ ಅದರಲ್ಲಿ ಇದ್ದೆ. ಓಕೆ ಓಕೆ. ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ತುಂಬಾ ಕಷ್ಟ ಇದೆ. ಅದ್ರ ಮೇಲೆ ತುಂಬಾ ಮಾಡಿದ್ದೆ. ಅಂದ್ರೆ ನಾವೇನಿಲ್ಲ, ದಿನ ಸಂಬಳ ಮತ್ತೆ ತುಂಬಾ ಪರಿಚಯ ಆದತೇಳಿ ಹೋಗ್ತಿದ್ದ ಅಷ್ಟೇ. ಆಗ ಏನೋ ಒಂದು 500 ರೂಪಾಯಿ ಸಿಕ್ಕುತ್ತಿತ್ತು. 500 ರೂಪಾಯಿ ಕೊಟ್ರೆ ಆಯ್ತು, ನಮ್ಮ ಶೂಟಿಂಗ್ ದಿನದ ಮುಕ್ತ. ಒಂದು ಹೇಗಲ್ರಿ ನಾ ಇದು ಹೇಳುದು ಆಕ್ಚುಲಿ ಅನುಭವ. ಜೂನಿಯರ್ ಆರ್ಟಿಸ್ಟ್ ಆಗಿ ಹೋದು ಇದೆಲ್ಲ, ಮತ್ತೆ ಅಲ್ಲಿ ಹೆಂಗಿದ್ದದೆ ಶೂಟಿಂಗ್ ಯಾವ ರೀತಿ ನಡೆದದೆ ಇದೆಲ್ಲ ತಿಳ್ಕೊಂಡ್ ಕೂಡ ಒಂದು ಎಕ್ಸ್ಪೀರಿಯನ್ಸ್. ಓಕೆ. ಇಲ್ಲಿ ಯಾವ್ದು ಗರುಡ ಗಮನಕ್ಕೆ ನಿಂತದ್ದು ಇಲ್ಲೇ ಅದನ್ನ ಮೇಲೆ ತುಂಬಾ ಮಾಡಿದೆ. ಕೆಲವೆಲ್ಲ ಸಣ್ಣ ರೋಲು ಎಂತ ಒಂದಿನದ ಶೂಟಿಂಗ್ ಎಲ್ಲ ಹೋಗಿ ಬೇರೆ ಬೇರೆ ಕಡೆ ಲೊಕೇಶನ್ ಗೆಲ್ಲ ಹೋಗಿ ಮಾಡಿದೆ. ಅದಾದ ಮೇಲೆ ಹಿಂಗೆ ಒಂದಿನ ರೂಮ್ ಲರಿಕಕ್ಕ ನಾನು ಮಡಿಲು ಅಂತ ಒಂದು ಸಾಂಸ್ಕೃತಿಕ ಟೀಮ್ ಅಲ್ಲಿ ಇದ್ದೆ. ಮಡಿಲು ಫೇಸ್ಬುಕ್ ಕಲಾವಿದರು ಗುರುತಿಸುವಂತ ಟೀಮ್. ಆ ಟೀಮ್ ಲರಿಕಕ್ಕ ನಾ ಇಂಚರ ಅಂತ ನಂಗೆ ಒಬ್ಳು ಫ್ರೆಂಡ್ ಆ ಟೀಮ್ ಅಲ್ಲೇ ಇದ್ದವಳು. ಅವಳು ಒಂದಿನ ಮೆಸೇಜ್ ಮಾಡ್ತು, ಮಿಥುನಣ್ಣ ನೀವು ನಾಟಕಕ್ಕೆ ಸೇರ್ರೆ ಅಂತ.
ಅವ್ರದ್ದು ಟೀಮ್ ಊಟ ಅವರದಿಲ್ಲ, ಬೇರೆ ಟೀಮ್ ಇತ್ತು. ಅವಳಿಗೆ ಪರಿಚಯ ಇದ್ದವ್ರದ್ದು ರವಿ ವರ್ಕಾಡಿ ಅಂತ. ರವಿ ಎಂ ಎಸ್ ವರ್ಕಾಡಿ. ಈಗ ತುಂಬಾ ನಾಟಕ ಟೀಮ್ಗಳಲ್ಲಿ ಅವರದೇ ಟೀಮ್ಗಳ ಅವು ಆಕ್ಟ್ ಮಾಡುವೆ. ಪೋಷಕ ನಟನ ಪೋಷಕ ನಟ ಮೇ ಬಿ ನಿನ್ನಂಗೆ ಗಡ್ಡ ಕೂಡ ಗಡ್ಡ ಒಂದ್ ಸ್ವಲ್ಪ ವೈಟ್ ಸೇಮ್ ನಿನ್ನ ತರಾನೇ ಬಟ್ ಪ್ರಾಯ ಸ್ವಲ್ಪ ಜಾಸ್ತಿ. ಅವ್ರದ್ದು ಟೀಮ್ ಅವರ ಟೀಮ್ ಅಲ್ಲಿ ಕರೆದಿದ್ದು ಅದು ಕುತ್ತಾರ್ಲಿ ಕೊರಗಜ್ಜ ಕಟ್ಟೆಕ್ಕಲೆ ಒಂದ್ ಸ್ವಲ್ಪ ಈಚೆಲಿ ರಾಜರಾಜೇಶ್ವರಿ ಒಂದು ದೇವಸ್ಥಾನ ಅಲ್ಲಿ ಪ್ರಾಕ್ಟೀಸ್. ನಾನು ಸುರತ್ಕಲ್ದ ಅಲ್ಲಿಗೆ ಪ್ರಾಕ್ಟೀಸಿಗೆ ಹಿಂಬತ್ತು ಹೋಗಿ 1 ವಾರ ಏನೋ ಪ್ರಾಕ್ಟೀಸ್ ಆಯ್ತು. ಆಮೇಲೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಿಡ್ಲಿ ಗ್ಯಾಪ್ ಇತ್ತು. ಅಷ್ಟಕ್ಕ ಲಾಕ್ಡೌನ್ ಆಯ್ತು. ನಾಟಕ ಟೀಮ್ ಬಿದ್ದು ಬಟ್ ಒಳ್ಳೆ ಜನ ಇಲ್ಲ, ಒಳ್ಳೆ ಆಕ್ಟರ್ಸ್, ಒಳ್ಳೆ ಆಕ್ಟರ್. ಇವತ್ತು ದೊಡ್ಡ ಕಂಟಿನ್ಯೂ ಮಾಡಕ್ಕಾಯ್ತಲ್ಲ. ಅದು ತುಂಬಾ ಲೇಟ್ ಆಯ್ತಲ್ಲ. ಆಮೇಲೆ ನಾನು ಹೊರಗೆ ಬಂದೆ. ಅವು ಅಣ್ಣನ ತಮ್ಮನ ಪಾರ್ಟ್ ಅದರಲ್ಲಿ ಇದ್ದದ್ದು ಒಳ್ಳೆ ಇದ್ದದ್ದು, ಒಳ್ಳೆ ಇದ್ದಿರೋದು. ಬಟ್ ಅವರ ಆಕ್ಟ್ ಕೂಡ ನಾನು ನೋಡ್ಕನ ಒಳ್ಳೆ ಆಕ್ಟರ್. ನಂಗೆ ಮೊದಲ ಗುರು ಹೇಳ್ರೆ ಒಂದು ರಂಗಭೂಮಿಲಿ ಮೊದಲ ಗುರು ಹೇಳ್ರೆ ನಾ ಅವರನ್ನೇ ತಕೊಂಡೆ. ಅದು ನನ್ನ ಲೈಫ್ ಯಾಗಳು ಮರೆಯಲ್ಲ. ಅಂದ್ರೆ ಒಂದೇ ವಾರದ ಕಲೆಕ್ಕೆ ಆಗಿರ್ಲಿ, ನಾಟಕ ಬಾರದೇ ಇರ್ಲಿ, ಅಂದ್ರೆ ನನ್ನ ಮೊದಲ ಗುರು ತಿಳಿ ರವಿ ವರ್ಕ್. ಅಷ್ಟು ಕ್ಲಿಯರ್. ಆಮೇಲೆ ಅಲ್ಲಿಂದ ತುಂಬಾ ಟೈಮ್ ನಾನು ಬೇರೆ ಡ್ಯೂಟಿ ಮಾಡಿಕೊಂಡಿದ್ದೆ, ಹೊರಗಿದ್ದೆ. ಈಗ ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಇತ್ತದಕ್ಕೆ ಬುಟ್ಟೆ ಅಲ್ಲ, ಒಮ್ಮೆ ಮತ್ತೆ ಬುಟ್ಟೆ ಬೇಡ, ಯಾವ್ದು ಹಾಕಿಲೆ ಬೇಡ ಅಂದ್ರೆ ಗೊತ್ತುಂಟಲ್ಲ ಕಲಾವಿದನ ಬದುಕಿದ್ರೆ ಗೊತ್ತುಂಟು, ಎಲ್ಲೋ ಗೊತ್ತುಂಟು. ಈ ಅದೇ ಅಂದ್ರೆ ನೀರಿನ ಮೇಲೆ ಇದ್ದ ಗುಳ್ಳ ಆ ಕಡೆ ಅಲ್ಲ ಈ ಕಡೆ ಎಲ್ಲಿಗೆ ಹೋದೈತೆ ಅದು ಹೇಳಿಕಲ್ಲೇ ಅವರವರ ನಸೀಬುಲಿ ಹೋದೈತೆ. ಕೆಲವು ಹೇಳುದು ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಪ್ರಯತ್ನ ನಾವಿರುದು ಶತ ಪ್ರಯತ್ನ ಇಂದುವರೆಗೆ ಕುದ್ದಾಳೆ. ಏನಾದೈತ ಗೊತ್ತಲೆ. ಹಂಗೆ ಬರ್ತಾ ಕೆಲವು ನಾಟಕ ಸಿಕ್ಕಿತ್ತು. ಇಲ್ಲಿ ಸುಳ್ಳಿಯಲ್ಲಿ ಒಂದು ನಾಟಕ ಮಾಡುದು, ಅದೇ ಕೆದಂಬಾಡಿ ರಾಮಯ್ಯ ಗೌಡ್ರ. ಆಕ್ಚುಲಿ ಅದು ಕೆದಂಬಾಡಿ ರಾಮಯ್ಯ ಗೌಡ್ರದ್ದು ಇತ್ತೀಚೆಗೆ ಫುಲ್ ಅದೇ ಮೂರ್ತಿಯ ಸ್ಥಾಪನೆ ಮಂಗಳೂರಲ್ಲೆಲ್ಲ. ಅದು ಆ ಟೈಮಲ್ಲಿ ನಿಮ್ದು ನಾಟಕ ಅದರಲ್ಲಿ ನಾನು ಬ್ರಿಟಿಷ್ ಲೆವಿನ್ ಪಾತ್ರಧಾರಿಯಾಗಿ ಮಾಡಿದ್ದೆ, ಬ್ರಿಟಿಷ್ ಅಧಿಕಾರಿಯಾಗಿ ಮಾಡಿದ್ದೆ. ನಾನು ಕೂಡ ಫೋಟೋಸ್ ಎಲ್ಲ ನೋಡಿದ್ದೆ, ನಾಟಕ ಮಾತ್ರ ನೋಡ್ತಿಲ್ಲ. ಅದರಲ್ಲಿ ಬ್ರಿಟಿಷ್. ಅದರ ನಂತರ ಮಂಗಳೂರ್ಲಿ ಶೂದ್ರ ಶಿವ ಅಂತ ನಾಟಕ ಆಗ್ತಿತ್ತು. ಶೂದ್ರ ಶಿವ ತುಂಬಾ ಹೆಸರುವಾಸಿಯಾಗಿತ್ತು ಆ ಟೀಮ್ ಕೂಡ. ರುದ್ರ ಥಿಯೇಟರ್ ಆಗ್ತಿದ್ದು ತುಂಬಾ. ಅದರಲ್ಲಿ ನಿನಾಸಮು ರಂಗಾಯಣದವೆಲ್ಲ ಇದ್ದದ್ದು, NSD ಅವೆಲ್ಲ ಇದ್ದ. ಅದರ ಮೇಲೆ ಈ ಟೀಮ್ ಸ್ವಲ್ಪ ನಂಗೆ ಹೆಸರು ಸಿಕ್ಕಿತ್ತು. ಅಂದ್ರೆ ಹೊರಗೆ ಹೋಗಿ ಮಂಗಳೂರ್ಲಿ ಹೋಗಿ ಒಂದು ದೊಡ್ಡ ಟೀಮ್ ಅಲ್ಲಿ ಅದೇ ನಾಸೇರ್ನ ಒಂದು 5 ಶೋ ಮಾಡ್ದಷ್ಟೇ. ಕೊನೆಯ ಶೂದ್ರ ಶಿವಲ್ಲಿ 5 ಶಿವ ಆಗಿ ಮಾಡಿದ್ದೇನೆ. ಶಿವನ ಪಾರ್ಟ್ ಮೈನ್ ಪಾತ್ರಧಾರಿಯಾಗಿ ಮಾಡಿದ್ದೆ. ಅದರ ಮೇಲೆ ಕೆಲವೆಲ್ಲ ಫಿಲ್ಮು ಶೂಟ್ ಅದು ಇದೆಲ್ಲ ಹೋದೆ. ನಾ ಎಲ್ಲಿ ಕೇಳಿ ನೋಡ್ತೇಳ್ರೆ ಈ ಬಲೆ ತೆಲುಪಾಲಲ್ಲಿ ನಿಮ್ಮದೊಂದು. ಆಮೇಲೆ ಒಂದು ನಾಟಕ ಅದರಲ್ಲಿ ಒಂದು ತೆಲುಪಾಲ ತಿಳಿದ್ರೆ ಮಂಗಳೂರಿನ ಚಾನಲ್ ನಮ್ಮ ಟಿವಿ ಅಂತ ಅದರಲ್ಲಿ ಬರ್ತಾ ಇತ್ತು. ಮಕ್ಕರ ಟೀಮ್ ಪುತ್ತೂರವು ನನ್ನ ಟೀಮಿಗೆ ಕರೆದು ಸೇರಿಸಿಕಂದ ಬಲೆ ಈರೊಂಜಿನ ಮೊಟ್ಟುಗು ಮಲ್ಪುಲೆ ಅಂತ ಹೇಳಿ ಒಂದು ಒಳ್ಳೆ ಅಪರ್ಚುನಿಟಿ ನಂಗೆ. ಹೌದು, ಮತ್ತೆ ಅನುಭವ ಕೂಡ ಒಳ್ಳೆ ಅನುಭವ. ಸ್ಟಾರ್ಟಿಗೆ ಹೆಂಗಂತೇಳಿದ್ರೆ ಬಲೆ ತೆಲುಪಾಲ ತಕ್ಕ ಜನರ ಮೈಂಡ್ ಸೆಟ್ ಹಂಗೆ ಕಾಮಿಡಿ ಅದಿರ್ತದೆ. ಬಟ್ ನೀವು ನಾಟಕದ ಬೇಸ್ ಇದ್ದವು ಕಾಮಿಡಿಗೆ ಬೇಕಾಕನ ಸ್ವಲ್ಪ ಡಿಫ್ರೆಂಟ್ ಮಾಡ್ಲೇಬೇಕಾಗುತ್ತೆ. ಆಗ ನೀವು ನಿಮ್ಮ ಪ್ರತಿಭೆನ ಬೇರೆ ರೀತಿ ಕೂಡ ತೋರಿಸಲ್ಲ. ಬಲೆ ತೆಲುಪಾಲೆ ಯಾವ ರೀತಿ ಅಂದ್ರೆ ಅನುಭವ? ಒಳ್ಳೆ ಬಲೆ ತೆಲುಪಾಲೆ ಒಂದು ನಾಟಕ 2 ಕಡೆ ಇತ್ತು. ಎರಡರಲ್ಲಿ ಒಳ್ಳೆ ಅನುಭವ ಆತ. ಹೊರಗಿನ ವೇದಿಕೆಯಲ್ಲಿ ಅದು ಟಿವಿಲಿ ಟೆಲಿಕಾಸ್ಟ್ ನಂದು ಒಂದು ನಾಟಕ ಅಂತ ಅದೇ ಫಸ್ಟ್. ಇದು ಯಾವ್ದು? ಬಲೆ ತೆಲುಪಾಲೆ ಟಿವಿಲಿ ಬಂದದೆ ಫಸ್ಟ್. ಅದು ಮಂಗಳೂರಿನ ಚಾನಲ್ ನಮ್ಮ ಟಿವಿಲಿ ಫಸ್ಟ್ ಬಂದದಲ್ಲ. ಆಮೇಲೆ ಅದರಲ್ಲಿ ಒಂದು ನಾಟಕ ಕೂಡ ಮಾಡಿದ್ದಾರೆ. ಅದು ಮಾಡಿದ್ದೆ. ಹೌದು, ಅದರಲ್ಲಿ ತುಂಬಾ ಜನ ಖುಷಿ ಆತಿತ್ತು. ಈ ಪುತ್ತೂರು ಮಂಗಳೂರಿನ ಕೆಲವು ಪರಿಚಯದವು ಒಂದ್ ಮಿಥುನತ್ತ ಅಂತ ಹೇಳಿ ನಂಗೆ ಫೋಟೋ ತೆಗೆದು ನಂಗೆ ಕಳ್ಸೋದು ಖುಷಿ ಆತಿತ್ತು. ಮತ್ತೆ ಅದು ರಿಪೀಟ್ ಕಷ್ಟ ಆಗ್ತಾ ಇರ್ತದೆ. ಆ ತರ ಕಾಕನ ಜನ ನೋಡ್ತಾ ಇದ್ದೇವೆ. ಓಕೆ, ಇದು ಬಲೆ ತೆಲುಪಾಲೆ ಒಂದು ನಾಟಕ. ಆಮೇಲೆ ನಾ ಇತ್ತೀಚೆಗೆ ಕೇಳಿಪಟ್ಟೆ ಅಲ್ಲ ನೋಡಿದ್ದೆ, ಮತ್ತೆ ನ್ಯೂಸ್ ಅಲ್ಲಿ ಏನೋ ಬಂದಿತ್ತ ಅಂತಲ್ಲ, ಶಾಂತಂ ಕಲರ್ಸ್ ಕನ್ನಡದ ಶಾಂತಂ ಪಾಪಂ. ಆಕ್ಚುಲಿ ನನ್ನ ಡ್ರೀಮ್ ಕೂಡ ಆಗದೆ ಇದ್ದದ್ದು. ಅಂದ್ರೆ ಏನೋ ಹೆಂಗೋ ಮಾಡಿ ಸ್ಟೇಜ್ಗೆ ಹೋಗು. ನನ್ನ ಮೈಂಡ್ ಸ್ಟೇಜ್ ಇತ್ತರೆ ಅಂತ. ಈಗ ಸರಿಗಮಪ ಅದೇ ಅಥವಾ ಈ ತರದ್ದು ಅಂದ್ರೆ ರಿಯಾಲಿಟಿ ಶೋ ಬಂದಿದೆ. ಅಥವಾ ಈಗ ಅದೇ ಈಗ TV9 ಇದೆಲ್ಲ ನೋಡು, ಅಂದ್ರೆ ರಾಜ್ಯ ಮಟ್ಟದಲ್ಲಿ ನೋಡುವುದಲ್ಲ, ಇದೆಲ್ಲ ಸ್ಟೇಜ್ ಅಂತ ನಾನು ಥಿಂಕ್ ಮಾಡುದು. ಅದೇ ನೀ ಈಗ ಕಲರ್ಸ್ ಕನ್ನಡಲ್ಲಿ ಇದರಲ್ಲಿ ಶಾಂತಂ ಪಾಪಂ ಒಂದು ಎಪಿಸೋಡ್ ಅಂದ್ರೆ ಅದು ಎಪಿಸೋಡ್ ತರ ಬೇರೆ ಬೇರೆ ಬಂದು ಬರ್ತಾ ಇದ್ದದೆ. ಅದರ ಅನುಭವ ಹೆಂಗಿನ ಅಂದ್ರೆ
ಆ ಟೈಮಲ್ಲಿ ಶಾಂತಂ ಬಾಬು ನಮ್ಮ ಈ ಕಡೆ ಕೊಲ್ಲಂಗ್ರಲ್ಲಿ ಈ ಕಡೆ ಎಲ್ಲ ಅಲೋಟಲ್ಲ ಎಲ್ಲೋ ಹೇಳ್ತಿದ್ದ ಶಾಂತಂ ಬಾಬು ವಾರ್ತಾ ಒಟ್ಟು ಎಷ್ಟೊತ್ತಿಗೆ ಟೈಮು ಆತರ ನೋಡಮು ಹಂಗೆಲ್ಲ ಹೇಳ್ತಿದ್ದ. ನಿಮ್ಗೂ ಅನುಭವ ಒಟ್ಟ ಹಿಂಗೆಲ್ಲ ಎಷ್ಟೊತ್ತಿಗೆ ಆತರ ಏನು ಅಂತ? ಅಂದ್ರೆ ನಂಗೆ ಶೂಟ್ ಸಿಕ್ಕಿಯ ಕಡ್ಲೆ ಖುಷಿ ಆತ. ನನ್ನ ಫ್ರೆಂಡ್ ಮೂಲಕ ಸಿಕ್ಕಿದ. ಅದೇ ರುದ್ರ ಟೀಮ್ ಅಲ್ಲಿ ಶೂದ್ರ ಶಿವ ನಾಟಕಲ್ಲಿದ್ದ ನನ್ನ ಫ್ರೆಂಡ್ ಅಶ್ವಥ್ ಅಂತ ಕುಂದಾಪುರದ. ಅವು ನಂಗೆ ಹೇಳ್ದ, ಮಿಥುನ್ ಬೈ ನೀವು ಹೋಗ್ತೀರಾ, ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಇದೆ ಮಾಡಿ ಅಂತ. ಖಂಡಿತ ಬೈ ಮಾಡ್ತೀನಿ ಅಂತ ಹೇಳ್ದೆ. ಹಂಗೆ ನಂಬರ್ ಕೊಟ್ಟು ಮಾತಾಡ್ದ. ನಾನು ಒಂದು ಹಳೆ ಒಂದು ಸೀರಿಯಲ್ ಬೆಂಗಳೂರಲ್ಲಿ ಒಂದು ಸೀರಿಯಲ್ ಶೂಟ್ ಆಗಿತ್ತು, ದೊಡ್ಡ ಸೀರಿಯಲ್ ಪ್ರೊಡಕ್ಷನ್ ಬಿದ್ದು ಹೋತು. ನನ್ನ ಬ್ಯಾಡ್ ಲಕ್ ಹೇಳಕ್ ಒಳ್ಳೆ ಮೈನ್ ಲುಕ್ ಹೀರೋ ಲುಕ್ ಮಾಡಿದ್ದೆ ನಾನು. ಯಾವ್ದು ಸೀರಿಯಲ್? ಅದು ಶೂಟಿಂಗ್ ಎಲ್ಲ ಆಗಿತ್ತು, ಅದು ಬಿದ್ದೇ ಹೋಗಿತ್ತು. ಪ್ರೊಡಕ್ಷನ್ ಬಿದ್ದು ಹೋತು. ಆ ಪ್ರೊಡಕ್ಷನ್ ಮ್ಯಾನೇಜರ್ ಇಲ್ಲಿ ಕೂಡ ಸಿಕ್ಕಿದ ನಂಗೆ, ಯಾವ್ದಲ್ಲಿ? ಶಾಂತಂ ಪಾಪ. ಹಂಗೆ ಮಿಥುನ್ ಅವರೇ ನೀವ್ ಬನ್ನಿ ಮಾಡಿ ಅಂತ ತುಂಬಾ ಖುಷಿಲಿ ಕರೆದ ಮಾಡಿಸಿದ. ಹಂಗಾಗಿ ಅದು ಟೆಲಿಕಾಸ್ಟ್ ಆಗಿ ಕಾಯ್ತಾ ಇದ್ದೆ, ಯಾಗ ಸಿಕ್ಕಿದೆ ಈ ಜುಲೈ 20ಕ್ಕೆ ಬರ್ತ್ಡೇ. 21ಕ್ಕೆ ನಂಗೆ ಸರ್ಪ್ರೈಸ್ ಕೊಟ್ಟಂಗೆ ಕೊಟ್ಟಾಳ. 21ಕ್ಕೆ ಟೆಲಿಕಾಸ್ಟ್. ಸಾಧಾರಣ ನಮ್ಮ ಊರ್ನ ಎಲ್ಲೋ ನೋಡಿಲ್ಲ ಅಂತ ಕಂಡಲ್ಲ. ಸುಳ್ಯ ತಾಲೂಕುಲೇ ಇಡೀ ಫ್ಯಾಮಿಲಿ ಟಿವಿ ಮುಂದೆ ಖುದ್ದು ಪ್ರತಿಯೊಬ್ಬ ನಂಗೆ ಅದಿನ ಒಂದು ಸಾಧಾರಣ ಅವನೇ ಟಿವಿಯಿಂದ ಫೋಟೋ ತೆಗೆದು ಕಳ್ಸಿರೋ. ಮಿಥುನ್ ನಿನ್ನ ನೋಡ್ತಾಳೆ, ಮಿಥುನ್ ಟಿವಿ ನೋಡ್ದೆ ಟಿವಿನ ವಿಡಿಯೋ ಮಾಡಿ ಕಳ್ಸುದು, ಆ ಸೀನ್ ಎಲ್ಲ ಕಳ್ಸುದು. ಖುಷಿ ಆಯ್ತು ತುಂಬಾ. ಅಂದ್ರೆ ನಂಗೆ ಯಾರು ಒಂದು ಸೆಕೆಂಡ್ ಕೊಟ್ಟಾಗಲಿ ನೀ ಮಾಡು ದುಡ್ಡು ಕೊಟ್ಟು ಇದ್ ಮಾಡಿ ಸಪೋರ್ಟ್ ಮಾಡೋಕತ್ತಿಲ್ಲ. ನಾವ್ ಮಾಡ್ದಾರ ನೋಡ್ದಲ್ಲ, ಅದೇ ಒಂದು ತುಂಬಾ ಖುಷಿ. ಈ ಊರ್ನವರ ಮೇಲೆ ಅಭಿಮಾನ, ಅದೊಂದು ತುಂಬಾ ಅಭಿಮಾನ ಸಿಕ್ಕಿತ್ತು. ಅದೇ ಹೌದು, ನಾವು ಯಾವಾಗ ಸಕ್ಸಸ್ ಕಂಡವೆ ಆಗ ನಮ್ಗೆ ಸಪೋರ್ಟ್ ಆಟೋಮೆಟಿಕ್ ಸಿಕ್ಕಿದೆ ಅಂತ. ನಾವ್ ಯಾವತ್ತು ನಮ್ಮ ಸಕ್ಸಸ್ ಕಡೆ ಗಮನ ಕೊಡಬೇಕು. ಸಕ್ಸಸ್ ಸಿಕ್ಕಿದ್ರೇನೆ ನಮ್ಗೆ ಸಪೋರ್ಟ್ ಜಾಸ್ತಿ ಬರುತ್ತೆ. ನಾವೇನು ಸಕ್ಸಸ್ ಅಲ್ಲೇ ಆತರ ಏನು ನೆಗೆಟಿವ್ ಥಿಂಕ್ ಮಾಡ್ಕೊಂಡು ಕುದ್ದರೆ ಸಪೋರ್ಟ್ ಕೂಡ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಅದೇ ಈ ತರ ಶಾಂತಂ ಪಾಪಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಾತ್ ಅಂತ ಹೇಳಕ್ಕಲ್ಲ. ನಂಗೆ ಕೂಡ ಅನುಭವ ಕೂಡ ಉಂಟು. ಅಂದ್ರೆ ಸುಮಾರು ಜನ ಹೇಳ್ದ, ನಾ ಇಲ್ಲಿಗೆ ಈಗ ನಾವು ಮಾತಾಡಕ್ಕೆ ಬರೋಕೆ ಮೊದ್ಲು ಇಂದೊಂದ್ ಮನೆಗೆ ಹೋಗಿದ್ದೆ. ಅಲ್ಲಿ ನಮ್ಮ ನೆರೆಕರೆವು ಅವು ಹೇಳ್ದ, ನೀ ಅಲ್ಲಿ ಅವನ ಮಾತಾಡ್ಸಿಗೆ ಹೋಗ್ತಾಳ, ನಾ ಮೊನ್ನೆ ನೋಡ್ದೆ ಅವನ ಅಂತ, ಟಿವಿಲಿ ನೋಡಿದೆ, ಭಾರಿ ಲಾಯ್ಕ್ ಮಾಡಿದೆ ಹಂಗೆ ಹಿಂಗೆ ಸುಮಾರು ಹೇಳ್ದ. ಅಂದ್ರೆ ಅದೇ ಈಗ ಟಿವಿಲಿ ಬಾದು ಈ ತರ ಬಾಕನ ಜನಗಳಿಗೂ ಕೂಡ ಬೇಗ ಕ್ಯಾಚ್ ಮಾಡಿಕೊಂಡವೆ ಅಂತ. ನಾವೀಗ ನಾಟಕ ಮಾಡುದು ಹಾಗೆಲ್ಲಿ ಒಂದು ಸ್ಟೇಜ್ ಮಾಡುದು, ಮತ್ತೆ ಏನು ಡ್ರಾಮಾ ಇದೆಲ್ಲ ಸ್ಟೇಜ್ ಅಥವಾ ಈ ತರ ಎಲ್ಲ ಇದ್ದದೆ. ಟಿವಿಲಿ ಬಾದು ತರ ಒಂದು ಜನಗಳಿಗೆ ಎಲ್ಲರಿಗೂ ಗೊತ್ತದೆ ಅಂತ. ಮತ್ತೆ ಜನಗ ಈಗ ಸೀರಿಯಲ್ ಅದು ಇದು ನೋಡ್ಕನ ಈ ತರದೆಲ್ಲ ನೋಡ್ತಾನೆ ಇದ್ದೇವೆ ಅಂತ. ಓಕೆ, ಸೊ ಆಲ್ಮೋಸ್ಟ್ ನಾವೀಗ ನಿನ್ನ ನಾಟಕದ ರಂಗದ ಬಗ್ಗೆ ಎಲ್ಲ ಮಾತಾಡುವಂತ ಹೇಳಕ್ಕಲ್ಲ. ಇನ್ನೇನಾದ್ರೂ ಸ್ಪೆಷಲ್ ಆಗಿ ಹೇಳುವಂತದ್ದು? ಸ್ಪೆಷಲ್ ಆಗಿ ಏನಿಲ್ಲ. ಅಂದ್ರೆ ಸದ್ಯ ಲುಕ್ ಒಂದು ಚೇಂಜ್ ಮಾಡ್ತಾ ಅವಳೆ ಒಂದು ಮೈಂಡ್ ಸೆಟ್ ಮಾಡ್ಲೆ, ಗಡ್ಡ ಕೂದಲು ತೆಗೆದು ಬಿಡಮು ಅಂತ. ಗಡ್ಡ ತೆಗೆದು ನನ್ನ ಪ್ರಕಾರ ನೀ ಗಡ್ಡ ತೆಗೆಯೋದು ಬೇಡ ಅಂತ ಹೇಳಲ್ಲ. ಗಡ್ಡ ತೆಗೆದ್ರು ಕೂಡ ಸ್ವಲ್ಪ ಆದ್ರೂ ಗಡ್ಡ ಇರ್ಲಿ ಅಲ್ಲ. ಅಂದ್ರೆ ಒಂದು ಸ್ವಲ್ಪ ಒಂದು ನಾರ್ಮಲ್ ಆಗಿ ನಾನು 2017, 18, 19 ಮೇಲೆ ಗಡ್ಡ ತೆಗ್ತೇಲೆ, ಕೂದಲು ತೆಗ್ತಲೆ. 19, 20 ಮೇಲೆ ಕೂದಲು ತೆಗ್ತಲೆ ಸಾಧಾರಣ. ಚೂರು ಅಲ್ಲಿ ಲೈಟ್ ಕಟ್ ಚೂರು ಉದ್ದ ಬಿಟ್ಟು ಮತ್ತೆ ಫುಲ್ ಬುಟ್ಟದೆ ತೆಗ್ತೇ ಇಲ್ಲ. ನಾನು ನೋಡಿದ ಪ್ರಕಾರ ಸಾಧಾರಣ ಗಡ್ಡ ಇರ್ಲಿ, ಆಮೇಲೆ ನಿನ್ನ ಚಾಯ್ಸ್ ಹೆಂಗೆ ಅಂತ. ಇಲ್ಲದ್ರೆ ನಿನ್ನ ಗುರ್ತಿಡೋ ಕೂಡ ಜನ ಕಮ್ಮಿ ಆಗುವ. ಹೌದು, ಅಂದ್ರೆ ಈ ಸ್ಟೈಲ್ ನಂಗೆ ಒಂದ್ ಸ್ವಲ್ಪ ಈಗ ಪ್ರಾಬ್ಲಮ್ ಆಗ್ತೊಟ್ಟೆ. ಯಾಕಂದ್ರೆ ನಾ ಹೋಗೋ ದಾರಿಲಿ ಈಗ ನನ್ನ ಫಿಲ್ಮ್ ಆರ್ಟಿಸ್ಟ್ ಫೀಲ್ಡ್ ಆದ ಕಾರಣ ಇದು ಕೆಲವೊಂದಕ್ಕೆ ಮಾತ್ರ ಸೂಟ್ ಆದ. ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ ಕೊಟ್ಟವೆ, ಪಾಸಿಟಿವ್ ಕ್ಯಾರೆಕ್ಟರ್ ಗಳ ನಮ್ಮ ಹುಡುಕುದೇ ಇಲ್ಲ. ನಾನು ಈ ಕೆಲವು ಸೀರಿಯಲ್ ಆಡಿಷನ್ ಗಳೆಲ್ಲ ತುಂಬಾ ಕೊಟ್ಟೆ. ಗಡ್ಡ ತೆಗೆದು ಒಂದು ಫೋಟೋ ಕೊಡಿ, ಕ್ಲೀನ್ ಶೇವ್ ಮಾಡಿ ಫೋಟೋ ಕೊಡಿ, ಕೂದಲು ತೆಗೆದು ಫೋಟೋ ಕೊಡಿ. ಮತ್ತೆ ಸೀರಿಯಲ್ ಗಳಲ್ಲಿ ನೋಡಿ, ಈ ಮೈಥಾಲಜಿ ಸೀರಿಯಲ್ ಗಳೆಲ್ಲ ಗಡ್ಡ ಕೂದಲು ಯೂಸ್ ಆದ್ರೆ, ಆದ್ರೆ ಸನ್ಯಾಸಿಗ ಈ 25-30 ವರ್ಷದೊಳಗಿನ ಸನ್ಯಾಸಿಗೆ ಇರ್ದಿಲ್ಲ. ಎಲ್ಲ 60 ವರ್ಷ ಹಂಗು ಥಿಂಕ್ ಮಾಡುವ ಸನ್ಯಾಸಿ ಕ್ಯಾರೆಕ್ಟರ್ ನಂಗೆ ಕೊಡೋಕುತ್ತಿದ್ದರು. 50-60 ವರ್ಷ ಆಗಿರ್ಲೇಬೇಕು ಸನ್ಯಾಸಿ. ಮತ್ತೆ ನಿಂಗೆ ಗಡ್ಡ ಬೇಕಾದ್ರು ಈಗ ನಾಟಕಗಳೆಲ್ಲ ನೀವು ಗಡ್ಡನೇ ಇಸ್ಸಿಕ್ಕೂ ಕೂಡ ಅದೆಲ್ಲ ಈಗ ಬಂದ್ಬಿಟ್ಟು ಅದೆಲ್ಲ ಉಂಟಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಲುಕ್ ಚೇಂಜ್ ಮಾಡಮು ಅಂತ ಒಂದು ಪ್ಲಾನ್. ಓಕೆ, ಹಂಗಾದ್ರೆ ನಿನ್ನ ಇನ್ನು ಬೇರೆ ಲುಕ್ ಕೂಡ ಕೂಡ ಸದ್ಯ ನೋಡಕ್ಕೆ. ಓಕೆ, ಅದೊಂದು ಕನ್ನಡ ಮೂವಿ ಶೂಟ್ ಆಗ್ತಾ ಉಂಟು, ಅದು ಮುಗ್ದಂಗೆ ಲುಕ್ ಈಗ ನೀನ್ ಮಾಡ್ತಾಳೆ. ಒಂದು ಕನ್ನಡ ಮೂವಿಲಿ ಆಕ್ಟರ್ ಆಗಿ ಮಾಡ್ತಾಳೆ. ಅಂದ್ರೆ ಕಂಟಿನ್ಯೂಸ್ ಆಗ್ತಾಳ? ಕಂಟಿನ್ಯೂಸ್ ಒಂದು ಕಳೆದ ತಿಂಗ ಒಂದು 10 ದಿನ ಶೆಡ್ಯೂಲ್ ಆಯ್ತು. ಇನ್ನೊಂದು ಈ ತಿಂಗ ಒಂದು 5 ದಿನ ಶೆಡ್ಯೂಲ್ ಉಂಟು. ಓಕೆ, ಎಲ್ಲಿ ಮಂಗಳೂರಿನವೇ ಯಾವ ತರ? ಇಲ್ಲ, ಬೆಂಗಳೂರು. ಟೀಮ್.
ಇದೊಂದು ಖುಷಿನ ವಿಷಯ ಅಲ್ಲ ಅದೇ ಒಂದ್ ಸಾಧಾರಣ ಅದೇ 10 ದಿನ ಶೂಟಿಂಗ್ ತರ ಒಂದ್ ಸಾಧಾರಣ ಅಂದ್ರೆ ದೊಡ್ಡ ಪ್ರೊಡಕ್ಷನ್ ದೊಡ್ಡ ಅಂದ್ರೆ ಸಣ್ಣ ಯಾರು ನಾವು ಒಳ್ಳೆ ಅಂತ ಒಂದ್ ಕಡೆ ಗುರುತಿಸ ಓಕೆ ಕನ್ನಡ ಫಿಲ್ಮ್ ಅಲ್ಲ ಯಾವ ಫಿಲ್ಮ್ ಅಂತ ಹೇಳಿ ಇಲ್ಲ ಅದು ಹೇಳಿಕೆ ಫಸ್ಟ್ ಗೆ ಕಳಿಸಿ ಹೇಳಿಕೆ ಇಲ್ಲ ಅಂತ ಹೇಳಿದ್ರೆ ಈಗ ನಿಮ್ಗೆ ಅದು ಕ್ಲಾಸ್ ಮತ್ತೆ ಓಕೆ ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾರ್ಮಲ್ ಆಗಿ ಈಗ ಫಿಲ್ಮ್ ಈ ತರದ ನಮ್ಮ ಮನೇಲೆಲ್ಲ ಸಪೋರ್ಟ್ ಹೆಂಗಿದ್ರು ನಿಂಗೆ ಮನೇಲಿ ಕಷ್ಟ ಅಮ್ಮ ಅಂತೂ ತುಂಬಾ ಸಪೋರ್ಟ್ ಹೇಳ ನನ್ನ ಮಗ ಏನೋ ಹೊರಟುಟ್ಟು ಮಾಡುದು ಅವ ಅಂತ ಹೇಳುವಂತ ಒಂದು ಕನಸು ಅಂದ್ರೆ ಒಂದು ಸಮಸ್ಯೆ ತಟ್ರೆ ತಿಂಗಳಲ್ಲಿ ಪ್ರತಿದಿನ ಶೂಟ್ ಇರುದಿಲ್ಲ ಪ್ರತಿದಿನ ಇದಿರುದಿಲ್ಲ ನಮ್ಮ ಕೆಲವು ಈ ಹೊರಗೆ ಬೆಂಗಳೂರ್ಲೆಲ್ಲ ಶಾರ್ಟ್ ಫಿಲ್ಮಿಗೆಲ್ಲ ಕರೆದಿದ್ದ ಅಷ್ಟು ದೂರಕ್ಕೆಲ್ಲ ಹೋದು ಮತ್ತೆ ಒಂದು ಅವು ಪೇಮೆಂಟ್ ಏನ್ ಕೊಡುದಿಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಆಕ್ಚುಲಿ ಇದು ನೀ ಇಂಡೈರೆಕ್ಟ್ ಆಗಿ ನಂಗೂ ಕೂಡ ಇಲ್ಲ ಹಂಗಲ್ಲ ನಾನು ನಮ್ಮ ಊರೊಳಗೆ ಇಲ್ಲೇ ನಾವು ಮಾಡೋದಕ್ಕೆ ನಂಗೇನು ಖರ್ಚಿಲ್ಲ ಇದು ಬೆಂಗಳೂರ್ಲಿ ಅವು ದೊಡ್ಡ ದೊಡ್ಡ ಪ್ರೊಡಕ್ಷನ್ಗೆಲ್ಲ ಹಾಕ್ಬೇಕಡ ಆರ್ಟಿಸ್ಟ್ಗೆಲ್ಲ ಕರ್ಸ್ಬೇಕಡ ಕೊಟ್ಟವೆ ನನ್ನಂತ ಆರ್ಟಿಸ್ಟ್ಗಳಿಗೆ ಕೊಡಿಕೆ ನೀವು ಅವಕಾಶ ಕೊಡ್ತೇವೆ ನಿಮಗೆ ಅವಕಾಶ ಕೊಡ್ತೇವೆ ನೀವು ಮತ್ತೆ ಬೆಳಿಬಹುದು ಅವಕಾಶ ತಕೊಂಡು ಈ ತರದ ಮಾತು ಕೇಳಿ ಅಂದ್ರೆ ಕಲೆಗೆ ತುಂಬಾ ಉಂಟು ನಾನು ಇನ್ನು ಪರಿಪೂರ್ಣ ಕಲಾವಿದ ಅಲ್ಲ ದಿನಾ ಕಲೆಗೆ ಸಿಕ್ಕಿದೆ ಆಕ್ಟರ್ಸ್ ಗಳಿಗೆ ಕಲ್ತ ಔಟ್ ಅಂತ ಹೇಳಿಕ್ಕಿಲ್ಲ ದಿನ ಕಲೆಗೆ ಸಿಕ್ಕಿದೆ ರಂಗಭೂಮಿ ಕಲಾವಿದ ತಡ್ರೆ ಅವ ಎಲ್ಲ ಗೊತ್ತಿದ್ದ ಮಾತಾಡ್ತ ಆದ್ರೆ ಅಷ್ಟೆಲ್ಲ ಅಲ್ಲ ಅಂತ ಸಣ್ಣ ಮಟ್ಟಿಗೆ ಒಂದು ಕಲಾವಿದ ಹಾಗಾದ್ರೆ ಸಪೋರ್ಟ್ ಸಿಕ್ಕಿದೆ ಊರೊಳಗೆಲ್ಲ ಕೆಲವೆಲ್ಲ ಹೇಳುವೆ ನೆಗೆಟಿವ್ ಗೊತ್ತುಂಟಲ್ಲ ಮತ್ತೆ ಎದುರೊಂದೊಂದು ಹಿಂದೊಂದೊಂದು ಎಷ್ಟೋ ಇರ್ತದೆ ಅದರೆಲ್ಲ ನಾವು ಹಿಂಗೆ ಕೇಳಿ ಹಿಂಗೆ ಬಿಟ್ಟು ಮೈಂಡಿಗೆ ಬಾಕಿ ನೆಗೆಟಿವ್ ಬೇರೆಕ್ಕೂ ಬಂದರೂ ಕೂಡ ನಮ್ಮ ಮೈಂಡಿಗೆ ಬರಕ್ಕೆ ನಂಗೆ ಈ ನೆಗೆಟಿವ್ ಕೆಲವೊಮ್ಮೆ ಸಿಕ್ಕಿಯಾಕನ ಖುಷಿ ಅದು ಅವ ಹೇಳ್ತಲ್ಲ ಅವನ ಎದುರು ಏನಾರು ಮಾಡಿ ತೋರ್ಸೋಕು ಈ ತರದೊಂದು ಚಾಲೆಂಜ್ ಅದು ಒಂದು ಎಂತ ಹೇಳ್ತಾರೆ ನೆಗೆಟಿವ್ ನಿನ್ನ ಬಗ್ಗೆ ಯಾರಾದ್ರೂ ಮಾತಾಡುವೆ ಅಥವಾ ಯಾರಾದ್ರೂ ಹೇಳುವೆ ತಿಳಿದ್ರು ಕೂಡ ಅವಂಗೆ ತೋರ್ಸೋಕುತ್ತಿಲ್ಲ ಅಂತ ಹೌದೌದು ಅವಂಗೆ ಯಾಕೆ ಅವಂಗೆ ತೋರ್ಸುದಲ್ಲ ಅಂದ್ರೆ ನಾಳೆ ದಿನ ನೋಡಿ ಹೇಳುದು ಆ ತರ ಮಾಡುವ ಅಂದ್ರೆ ಅವನ ಹೇಳ್ದ ತಿಳ್ಕೊಂಡು ನಾವು ಈಗ ಎಲ್ಲ ಹೇಳುವೆ ನೆಗೆಟಿವ್ ಮಾತಾಡ್ದಲೆ ನಾವು ಮೇಲೆ ಬಂದಂತ ಆ ತರ ಹಾಕಿಬೋದು ನಮ್ಮಂದಲೇ ಮೇಲೆ ಬೇಕು ನೆಗೆಟಿವ್ ಮಾತಾಡ್ದ ನಾವು ಮೇಲೆ ಬೇಕು ಅದಕ್ಕೆ ನೆಗೆಟಿವ್ ಮಾತಾಡ್ದನ್ನ ಆದಷ್ಟು ನಾವು ನೆಗ್ಲೆಕ್ಟ್ ಮಾಡ್ರೇನೆ ಬೆಟರ್ ಅಷ್ಟೇ ಅದರ ತಲೆಗೆ ಹಾಕದಿದ್ರೆ ನಾವು ಕೂಡ ತಲೆಗೆ ಹಾಕಿದ್ರೆ ನಮ್ಮ ಹಾಳು ಮಾಡುದು ಹೌದು ನೆಗೆಟಿವ್ ತಿಳಿದ್ರೆ ಅದೆಲ್ಲ ನೆಗೆಟಿವ್ ಓಕೆ ಆಲ್ಮೋಸ್ಟ್ ಎಲ್ಲಾ ವಿಷಯಗಳ ಮಾತಾಡ್ದಂತ ಹೇಳೋದು ಮಿಥುನು ನಾವು ಕೂಡ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರೆ ನಾವು ಕೂಡ ಒಳ್ಳೆ ಸಪೋರ್ಟ್ ಮಾಡ್ಬೇಕು ಖಂಡಿತ ನಾವು ಒಂದೇ ಊರ್ಲಿ ನಾವು ನಾನು ಕೊಲ್ಲಮುಗ್ರ ತೇಜುನು ಕೊಲ್ಲಮುಗ್ರ ನಾವು ಹೆಚ್ಚಾಗಿ ಈ ಅರಭಾಷೆ ಈ ತರ ಎಲ್ಲ ಮಾಡೋದಕ್ಕೆ ನಮ್ಮ ಕಲ್ಚರಲ್ ಅಥವಾ ನಮ್ಮ ಭಾಷೆ ಅಂತ ಈಗ ನಿನ್ನಾಗೆ ಕುದುರಿಸಿದೆ ಅರಭಾಷೆ ಅಂತ ಅಂದ್ರೆ ನಮ್ಮ ಅರಭಾಷೆ ಅಂತಲ್ಲ ನಮ್ಮ ಸಂಸ್ಕೃತಿ ಕಲ್ಚರಲ್ ಈ ತರದೆಲ್ಲ ಹಾಕಕನ ಅದು ಒಟ್ಟಿಗೆ ತಂದದೆ ಭಾಷೆಗೆ ಕೂಡ ಒಳ್ಳೆ ಬೆಳವಣಿಗೆ ಕೂಡ ಆದ್ರಿಂದ ಅರಭಾಷೆಯಲ್ಲೂ ಕೂಡ ಒಳ್ಳೊಳ್ಳೆ ಫಿಲ್ಮ್ ಕೂಡ ಬರ್ಲಿ ಅಂತ ನಾವು ಹೇಳೋ ಯಾರು ಅರಭಾಷೆಲ್ಲ ಪ್ರಯತ್ನ ಪಡ್ತವಳ ಅರಭಾಷೆಯಲ್ಲಿ ಏನಾದ್ರು ಮಾಡೋಕೆ ಇದ್ರೆ ಖಂಡಿತ ನಾವು ಕೈ ಜೋಡಿಸ್ತೀವಿ ಯಾಗೋಳು ಹೇಳುದಿಲ್ಲ ಆಕ್ಚುಲಿ ಇವ ಆಗಿರ್ದು ದೀಕ್ಷಿತ್ ಆಗಿರ್ದು ಪಕ್ಕ ಎರಡು ಅರಭಾಷೆಯ ಆಕ್ಟರ್ಸ್ ಈಗ ದೀಕ್ಷಿತ್ ಕಾಮಿಡಿ ಕ್ಲಡಿ ಇದಕ್ಕೆಲ್ಲ ಅನುಭವ ಇರ್ತದೆ ಮತ್ತೆ ನೀನು ಡ್ರಾಮಾ ಮಾಡಿಲ್ಲ ಅರಭಾಷೆಯಲ್ಲಿ ಏನು ಮಾಡ್ರು ಇವರು ಕೂಡ ಹಿಡ್ಕಂತ ಹೇಳಕ್ಕಲ್ಲ ಅರಭಾಷೆ ಒಂದು ಒಳ್ಳೆ ಟೀಮ್ ಕೂಡ ಬರಬೇಕು ಮುಂದಿನ ಕಾಲದಲ್ಲಿ ಅರಭಾಷೆ ಫಿಲ್ಮ್ ಹಿಂಗೂ ಆಗಲಿ ಅರಭಾಷೆ ಅವಾರ್ಡ್ ಗಳೆಲ್ಲ ಬರ್ಲಿ ಶಾರ್ಟ್ ಫಿಲ್ಮ್ ಅವಾರ್ಡ್ ಹಂಗ ಕೂಡ ಬರೋದು ಅದು ಹೇಳಿ ಕಾಲಲ್ಲ ಆತರ ಬಂದ್ರೆ ಈಗ ಅಂದ್ರೆ ಅರಭಾಷೆಯಲ್ಲಿ ಯಾರೆಲ್ಲ ಮೈನ್ ಆಗಿ ಮಾಡ್ತಾಳ ಅಂತವಕ್ಕೆ ನಾವೊಂದು ಸಪೋರ್ಟ್ ಕೂಡ ಇರಕ್ಕೆ ಅಂತ ಹೇಳಕ್ಕಲ್ಲ ಓಕೆ ನಾವು ಸಾಧಾರಣ ಎಲ್ಲಾ ವಿಚಾರಗಳ ಮಾತಾಡ್ದ ನಿನ್ನ ಹೆಸರೇ ಮಿಥುನ್ ಕುಮಾರ್ ಸೋನಾ ಅಂತ ಬಂದದಲ್ಲ ಸೋನಾ ತಡ್ರೆ ಹೆಂಗೆ ಅದು ಈ ಸೋನಾ ತಳ್ರೆ ಕೆಲವಕ್ಕೆ ಗೊತ್ತಲೆ ಈ ಸೋನಾ ತಡ್ರೆ ಗುಡಿನ ಹೆಸರ ಕೆಲವೆಲ್ಲ ಕೇಳುದು ಯಾಕೆ ಸಿಕ್ಕಂದ ಸೋನ ಪಂಡ ಏರಿಯಾ ಭಯಂಕರ ಕೇಳುದು ಈ ಸೋನ ಅಂದ್ರೆ ಏನು ಈ ತರ ಬಾರಿ ಡೌಟ್ ಸೋನ ತಡ್ರೆ ನಮ್ಮ ಫ್ಯಾಮಿಲಿಗೆ ಸೋಣಂಗೇರಿ ನಡುಮನೆ ಸೋಣಂಗೇರಿ ನಡುಮನೆ ಅದಕ್ಕಿಂತ ಸೋಣಂಗೇರಿ ನಡುಮನೆ ಅದರಿಂದ ಫಸ್ಟ್ 2 ಅಕ್ಷರ ಇದು ನೀನೇ ಇಸ್ಕಂದ ಇಲ್ಲ ಇದು ನಮ್ಮ ಕುಟುಂಬ ಹಿರಿಯರಿಂದಲೇ ಬಂದ್ಬಿಟ್ಟು ಹೌದೌದು ನಮ್ಮ ಕುಟುಂಬದವು ಎಲ್ಲವೂ ಇನ್ಶಿಯಲ್ ಎನ್ ಬಿಟ್ರೆ ಸೋನಾ ಅಂತ ಎನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಎಸ್ ಮತ್ತು ಎನ್ ಬಂದದೆ ಅದು ಬಿಟ್ರೆ ಕನ್ನಡಲ್ಲಿ ಸೋನಾ ಎನ್ ಮಿಥುನ್ ಮಿಥುನ್ ಕುಮಾರ್ ಅಂದ್ರೆ ಸೋಣಂಗೇರಿ ನಡುಮನೆ ಮಿಥುನ್ ಕುಮಾರ್ ಇದು ಸೋನಾ ಅಂದ್ರೆ ಸೋಣಂಗೇರಿ ನಡುಮನೆ ಅದು ಎರಡು ಒಂದೇನೆ ಇದು ಮಿಥುನ್ ಕುಮಾರ್ ಸೋನಾ
ಸೋಣಂಗೇರಿ ನಡುಮನೆ. ಹೌದು ಹೌದು ಈ ಎರಡರ ಇನ್ಶಿಯಲ್ ಫಸ್ಟ್ ಹೌದು, ಹೌದು, ಹೌದು. ಓಕೆ ಫುಲ್ ಫಾರ್ಮ್ ಸೋಣಂಗೇರಿ ನಡುಮನೆ ಇದಕ್ಕೆ ಹೆಚ್ಚಿನವಕ್ಕೆ ಗೊತ್ತಲೇ ಅವನ್ ಎಂಚಿನ ಪುದರ ಮಾರಾಯ ಪೋದುವರ್ದು ಈ ಕೆಲವು ನೆನ್ಸುವೆ ಮಿಥುನ್ ಕುಮಾರ್ ಗೌಡ ಅಂತ ಇಸಕತ್ತಲ್ಲ, ಮಿಥುನ್ ಕುಮಾರ್ ಕೊಲ್ಲಮುಗ್ರು ಇಸಕತ್ತಲ್ಲ. ಕೊಲ್ಲಮುಗ್ರು ನಾನು ಯಾವಾಗ್ಲೂ ಬಿಡುದಿಲ್ಲ, ನನ್ನ ಒಂದ್ ಸೈಡ್ಲಿ ಎಲ್ಲಿ ಹೋದ್ರು ಈ 2-3 ಆರ್ಟಿಕಲ್ ಬರ್ತ ನನ್ನ ಬಗ್ಗೆ ಕೆಲವು, ಅದ್ರಲ್ಲೆಲ್ಲ ಕೊಲ್ಲಮುಗ್ರು ಅಂತ ಮೆನ್ಷನ್ ಮಾಡ್ಲೆ. ಸೋಣಂಗೇರಿ ನಡುಮನೆ ಅನ್ನೋದು ನಮ್ಮ ಇಡೀ ನಮ್ಮ ಫ್ಯಾಮಿಲಿ ಹೆಚ್ಚು ಆರ್ಟಿಸ್ಟ್ ಗಳೇ. ಅದು ಕೆಲವು ಹೆಂಗೆ ಜಾತಿ ಗೌಡ ಅಂತ, ಈಗ ನಾವು ಗೌಡ ಅಂತ ಹಾಕಿದ್ರೆ ಅದು ಜಾತಿ ಹೋದೆ ಅಂತ ಹೇಳಕ್ಕೆ, ಹಾಗೆ ಗೌಡ ಅಂತ ಹಂಗ ಹಾಕೋಕ್ ಹೋಗುತ್ತಿಲ್ಲ ಇಲ್ಲ. ನಾರ್ಮಲ್ ಯಾವ್ದು ಮಿಥುನ್ ಕುಮಾರ್ ಸೋಣ ಅಂತ ಹೇಳಿದ್ರೆ ಅದು ಒಳ್ಳೇದೇ, ಯಾಕಂದ್ರೆ ಮನೆತನದ ಹೆಸರು ಹೇಳ್ಕೊಂಡು ಅದು ಆಕ್ಚುಲಿ ಹಂಗ ಹೆಸರು ನಮ್ಮ ಮನೆತನ ಕೂಡ ಇನ್ನೊಬ್ಬಂಗ ಗೊತ್ತಾಗುತ್ತೆ. ಈಗ ನಾ ತೇಜು ಕೊಲ್ಲಮುಗ್ರು ಇರ್ತಾರೆ, ನಮ್ಮ ಕೊಲ್ಲಮುಗ್ರು ಎಲ್ಲ ಕಡೆ ಗೊತ್ತಾಗುತ್ತೆ. ನಾವ್ ಎಲ್ಲಿ ಹೋದ್ರು ಕೂಡ ಕೊಲ್ಲಮುಗ್ರು. ಈಗ ನನ್ನ ಆಫೀಸಲ್ಲಿ ಮಾತಾಡುವ ಕೊಲ್ಲಮುಗ್ರು ಅಂತ ಇಂಕ ಊರೇ ಗೊತ್ತಿದ್ದೇನೆ ಮರ ಈ ಬತ್ತಿ ಗೊತ್ತಾಡ ಆ ತರ ಜಾತಿ ಈ ತರ ಹೇಳುದಕ್ಕಿಂತ ಈಗ ಜಾತಿ ಹೆಂಗ ಹೇಳ್ತಾರೆ, ಜಾತಿ ಜಾತಿ ಮಾತಾಡಿಕೊಂಡು ಅದೆಲ್ಲ ಕಿರಿಕಿರಿ ಆದಾಗ ಜಾತಿಗಳ ಯಾಕೆ ಅದು ನಾವು ಈ ತರ ಇಸಿಕ ಇದರಿಂದ ಮಿಥುನ್ ಕುಮಾರ್ ಸೋಣ ಅಂತ ಇಸ್ಕೊಂಡಲ್ಲ. ಓಕೆ, ಇದು ನಂಗೆ ಗೊತ್ತಿತ್ತು. ನಾನು ಅನ್ಕೊಂಡೆ ಈ ಮಿಥುನ್ ಕುಮಾರ್ ಸೋನ ಅಂತ ಹೇಳಿದ್ರೆ ನಾನು ಎಲ್ಲಿ ಇದು ಸೋನ ಅಂತ ಹೇಳುವಂತದ್ದು ಒಂದು ಊರ ಹುಟ್ಟ ಆ ತರ ಅಂತ ತಿಳ್ಕೊಂಡೆ. ಅದೇ ಸೋಣಂಗೇರಿ. ಸೋಣಂಗೇರಿನ ಮಿಥುನ್ ಕುಮಾರ್ ಸೋಣ ಅಂತ ಇಸ್ಕೊಂಡಲ್ಲ. ನಿಮ್ಮ ಫ್ಯಾಮಿಲಿಯವೇ ಹಂಗೆ ಆ ತರ ಇಸ್ಕೊಂಡು ಎಲ್ಲೋ ಹೆಚ್ಚಿನವು ಏನ್ ಹೆಸರು ಇದ್ದರು ಅವರ ಹಿಂದ್ಗಡೆಗೆ ಸೋನ ಅಂತ ಇದ್ದಾರೆ. ಸೋಣ ಅಂತ ಇದ್ದಲ್ಲ. ನೀವು ಸೋಣಂಗೇರಿ ಹಕ್ಕಲ ಒಕ್ಕನ ಕಾಮ್ ಅಲ್ಲಿ ಕೆಲವು ಗೇಟ್ಗಳಲ್ಲಿ ಕಂಡದೆ ಸೋನಾ ಮನೆ, ಸೋಣಂಗೇರಿ ಆ ತರ ಗೇಟ್ ಹಂಗೆ ಇದ್ದು ಹಂಗೆ ಉಂಟು. ನಮ್ಮ ಎಲ್ಲರ ಫ್ಯಾಮಿಲಿಗಳ ಮನೆ ಹೆಸರು ಸೋನಾ ಮನೆ ಅಂತಲೇ ಸಿಕ್ಕೋದು. ಸೋನಾ ಮನೆ ಸೋಣಂಗೇರಿ ನಡುಮನೆ. ಓಕೆ, ಆಲ್ಮೋಸ್ಟ್ ನಾವೆಲ್ಲಾ ವಿಚಾರಗಳ ಮಾತಾಡದಲ್ಲ. ಮಾತಾಡ್ರೆ ಹೆಚ್ಚು ಹುಡ್ಕೊಂಡು ಹೋದ್ರೆ ಮುಗಿಯೋದಿಲ್ಲ ಇಡೀ ದಿನ ಮಾತಾಡ. ಈ ತರ ಪಟ್ಟಂಗ ಕುದ್ದರ್ ನೋಡು, ನಾವ್ಗೆ ಇದು ನಾವು ಕುದ್ದದು ಕೂಡ ಒಳ್ಳೆ ಹಳೆ ಬಂಗ್ಲೆಯಲ್ಲಿ ಕುದ್ದಲ್ಲ. ಹಾಗಾಗಿ ಕುದುರ್ಕನು ಕೂಡ ಲಾಯ್ಕಲ್ಲಿ ನಾವು ಪಟ್ಟಂಗಕ್ಕೆ ಕುದ್ದ ಮನೇಲೆಲ್ಲ ಹಂಗೆ ಅಮ್ಮನವೆಲ್ಲ ಹಿಂಗೆಲ್ಲ ಕುದ್ದರೆ ಮಾತಾಡ್ಕೊಂಡೇ ಇದ್ದ ಆ ಕಡೆ ಮನೆಯು ಈ ಕಡೆ ಮನೆಯು ಬಾಕು ಅಷ್ಟೊತ್ತು ಮುಟ್ಟ ಮಾತಾಡ್ಕೊಂಡಿದ್ದೆ. ಓಕೆ, ಆಲ್ಮೋಸ್ಟ್ ಎಲ್ಲ ವಿಚಾರಗಳ ನಾವು ಮಾತಾಡ್ದ. ಹಂಗಾದ್ರೆ ಇನ್ನು ಜಾಸ್ತಿ ಮಾತಾಡಿಕಿಲ್ಲ, ಜಾಸ್ತಿ ಇನ್ನು ನಿನ್ನ ಕೆಲಸ ಕಾರ್ಯಗಳ ಫಿಲ್ಮ್ ಅದಿದೇನೆ ಇತ್ತು, ಜಾಸ್ತಿ ನಾವು ಪ್ರಯತ್ನ ಪಡ್ತಾ ಇರೋ ಗೊತ್ತಾ. ನಾವು ಕೂಡ ಏನಾದ್ರು ಅರಭಾಷೆಯಲ್ಲಿ ಏನಾದ್ರು ಪ್ರಯತ್ನ ಮಿಥುನ್ನ ಕೂಡ ಒಟ್ಟಿಗೆ ಸೇರಿಸಿ ನಾವೆಲ್ಲ ಸಪೋರ್ಟ್ ಕೂಡ ಮಾಡಂತ ಹೇಳ್ತಾ ಇನ್ನು ಜಾಸ್ತಿ ಮಾತಾಡಿದ್ರೆ ಮಾತಾಡ್ಕೊನೇ ಹೋದೇವೆ ನಾವು. ಹಂಗಾದ್ರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಸೋಲ್ಲ. ಹಂಗಾದ್ರೆ ಖಂಡಿತ. ಓಕೆ, ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.